ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಮಾದಿಗ ದಂಡೋರ ರಾಷ್ಟ್ರೀಯ ನಾಯಕರು ಹಾಗೂ ಸಂಸ್ಥಾಪಕ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರ ಆದೇಶದ ಮೇರೆಗೆ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರವರು ಹಾಗೂ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳು ಜಿಎಂ ದೇವರಾಜ್ರವರು, ರಾಜ್ಯ ಉಪಾಧ್ಯಕ್ಷರು ಎಸ್ ರಾಮಕೃಷ್ಣ, ರಾಜ್ಯ ವಕ್ತಾರರು ಕತ್ತಿ ವೆಂಕಟೇಶ್, ರಾಜ್ಯ ಖಜಾಂಚಿ ಹುಲಿಗೆಪ್ಪ ಬಳ್ಳಾರಿ, ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಅಧ್ಯಕ್ಷರು ಮಂಜುನಾಥ ಕೊಂಡಪಲ್ಲಿ ಶ್ಯಾಮರಾಜ್, ರಾಜ್ಯ ಕಲಮಂಡಳಿ ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ತ್ರಿಲೋಕ ಚಂದ್ರರವರ ನೇತೃತ್ವದಲ್ಲಿ ದಿನಾಂಕ 3/3/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ವಿಷಯ ಮತ್ತು ಸರ್ಕಾರ ಈಗಾಗಲೇ ಬ್ಯಾಕ್ಲಾಗ್ ಉದ್ಯೋಗಗಳನ್ನು ಭರ್ತಿ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದ್ದು ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಿಟ್ಟ ಅನುದಾನವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ತೀವ್ರ ಅನ್ಯಾಯವನ್ನು ಮಾಡ್ತಾ ಇದ್ದು, ಇಂದಿನಿಂದ ಬಜೆಟ್ ಅಧಿವೇಶನ ಆರಂಭಗೊಂಡಿದ್ದು, ಬಜೆಟ್ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ಅಂಗೀಕರಿಸಿ ಜಾರಿಗೊಳಿಸಬೇಕು ಮತ್ತು SC/TPS ಮತ್ತು ಹಣವನ್ನು ಕಡ್ಡಾಯವಾಗಿ ಪರಿಶಿಷ್ಟ ಜಾತಿಯ ಬಡಾವಣೆಗಳಲ್ಲಿ ಉಪಯೋಗಿಸಿ ಬಜೆಟ್ ಅಧಿವೇಶನದಲ್ಲಿ ಹೆಚ್ಚಿನ ಅನುದಾನವನ್ನು ಮೀಸಲಿಡಬೇಕು. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ತಡೆ ಹಿಡಿದು ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾದ ನಂತರ ಉದ್ಯೋಗ ಪ್ರಕ್ರಿಯೆಗಳನ್ನು ಮುಂದುವರಿಸಬೇಕು. ಇಲ್ಲದಿದ್ದರೆ ಇಂದಿನಿಂದ ಹೋರಾಟ ಹಂತವಾಗಿ ಉಗ್ರ ರೂಪ ತಾಳಬೇಕಾಗುತ್ತದೆ ಅಂತ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರು ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಇಂದಿನ ಹೋರಾಟದಲ್ಲಿ ಭಾಗವಹಿಸಿದ ಬೆಂಗಳೂರು ಮೈಸೂರು ಜಿಲ್ಲಾಧ್ಯಕ್ಷರು ಜಯಶೀಲ್, ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲಾಧ್ಯಕ್ಷರು ಹಾಲೇರು ಮುನಿರಾಜು, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಂಜುನಾಥ್, ಜಿಲ್ಲಾ ಮತ್ತು ತಾಲೂಕು ಹೋಬಳಿ ಗ್ರಾಮಗಳ ಪದಾಧಿಕಾರಿಗಳು, ಇನ್ನು ಹಲವಾರು ಹೋರಾಟಗಾರರು, ಬುದ್ಧಿಜೀವಿಗಳು ಹೋರಾಟದಲ್ಲಿ ಭಾಗವಹಿಸಿದರು. ವರದಿ ಸಾಕೆ ನಾರಾಯಣ್, ಬೆಂಗಳೂರು. ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಇರುತ್ತದೆ ಅನಿರ್ದಿಷ್ಟಾವಧ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದು ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಂತವಾಗಿ ವಿಭಿನ್ನವಾದಂಥ ಹೋರಾಟಗಳನ್ನು ಮಾಡ್ತೀವಿ. ಇನ್ನು ಮುಂದೆ ಇವತ್ತಿನ ಒಂದು ಹೋರಾಟಕ್ಕೆ ಈ ನನ್ನ ಸಮುದಾಯ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ. ಬಡ್ಜೆಟ್ ಸೆಷನ್ನಲ್ಲಿ ಕೂಡ SCP TSP ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದೀರಿ. ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀರಿ. ಇದು ನಿಮಗೆ ತಾಕತ್ತು, ದಮ್ಮು, ಧೈರ್ಯ ಇದ್ರೆ ಲಿಂಗಾಯತ್ ಕಮಿಟಿಯಲ್ಲಿರುವಂತಹ ಲಿಂಗಾಯತ್ ಸಮುದಾಯದಲ್ಲಿರುವಂಥ ಹಣವನ್ನು ಮುಟ್ಟು ನೋಡಿ. ಯಾಕಂದ್ರೆ ದಲಿತರು ಅಂದ್ರೆ ಸಣ್ಣತನದಲ್ಲ ನೋಡ್ತಾ ಇದ್ರಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಮಾದಿಗರು ನಾವು ಒಂದಾಗಿ ನಿಮಗೆ ಕಲಿಸಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಕಳೆದ ತಾವೇನು ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳಿಗೆ ಅಂತೇಳಿ 25,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇಡೀ ಅಭಿವೃದ್ಧಿ ಕುಂಠಿತಾಗಿದೆ. ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಚಿವ ಸಂಪುಟ. ಹಾಗಾಗಿ ಇವತ್ತು ನಾವು ಸನ್ಮಾನ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಮಂದಕೃಷ್ಣ ಅವರ ಆದೇಶದಂತೆ ಇವತ್ತು ನಾವು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಇವತ್ತು ಆಳುವಂಥ ಸರ್ಕಾರ, ಈ ಸರ್ಕಾರದಲ್ಲಿ ಕಲೆಕ್ಟರ್ ಸಚಿವರುಗಳಾದ ಚಲವಾದಿ ಸಚಿವರುಗಳು ಜಿ ಪರಮೇಶ್ವರ್ ಆಗಿರ್ಬೋದು, ಮಾದೇವಪ್ಪನವರಾಗಿರ್ಬೋದು, ಕರ್ನಾಟಕ ಸರ್ಕಾರ 1997ರಿಂದ ಪ್ರಾರಂಭ ಆಗಿದೆ ನಮ್ಮ ಹೋರಾಟ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರ್ಕಾರಗಳು ಮೀನಾಮೀಸ ಎಣಿಸುತ್ತಾ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡದೆ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಭಾಗ. ಇವತ್ತು ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ಏನು ಆದೇಶದಂತೆ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತೇಳಿ ಆದೇಶವನ್ನು ಹೊರಡಿಸಿರುವಂತಹ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ಕೂಡ ಇವತ್ತು ಧಿಕ್ಕರಿಸಿ ಇವರಿಗೆ ಕಾನೂನಿನ ಅರಿವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಡ್ಕೊಳ್ತಾ ಇದ್ದಾರೆ.
ಇದು ಎಲ್ಲೋ ನಮ್ಮ ಕಡೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹಲವಾರು ಸಲ ಮನವಿಯನ್ನು ಸಲ್ಲಿಸಿದ್ವಿ. ಈಗಾಗಲೇ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ 2 ತಿಂಗಳ ಒಳಗಡೆ ನಾವು ದತ್ತಾಂಶವನ್ನು ಕಲೆಕ್ಟ್ ಮಾಡ್ತೀವಿ, ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಚಿವ ಸಂಪುಟ. ಹಾಗಾಗಿ ಇವತ್ತು ನಾವು ಸನ್ಮಾನ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮಂದಾಕೃಷ್ಣ ಅವರ ಆದೇಶದಂತೆ ಇವತ್ತು ನಾವು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಇವತ್ತು ಆಳುವಂತಹ ಸರ್ಕಾರ, ಈ ಸರ್ಕಾರದಲ್ಲಿ ಬಲಡ್ರ ಸಚಿವರುಗಳಾದ ಛಲವಾದಿ ಸಚಿವರುಗಳು ಜಿ ಪರಮೇಶ್ವರ್ ಆಗಿರ್ಬೋದು, ಮಾದೇವಪ್ಪನವರಾಗಿರ್ಬೋದು, ಮತ್ತು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಮಾದಿಗರು ಸುಮ್ಮನೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಮಾದಿಗರು ಈಗಾಗಲೇ ಬೀದಿಗೆ ಬಂದು ಹೋರಾಟ ಮಾಡಿ ಸದಾಶಿವ ಆಯೋಗದ ವರದಿಯನ್ನು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಹೋರಾಟವನ್ನು ಸುದೀರ್ಘ 30 ವರ್ಷಗಳು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸದಾಶಿವ ಆಯೋಗದ ವರದಿ ಕೊಟ್ಟಂತ ವರದಿಯಲ್ಲಿ ನಮ್ಮ ಪಾಲು 6% ಬರಬೇಕಾಗಿತ್ತು. ಒಲಿಯರಿಗೆ 5%, ಒಡ್ರಲಮ್ಮನಿಗೆ 3%, ಕಟ್ಟೆಕರಿಗೆ ಸಮಾಜ 1%. ಆದ್ರೂ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳ್ತಾ ಬಂತಾ ಇದ್ದಾರೆ, ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧವೇ ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಂತವಾಗಿ ವಿಭಿನ್ನವಾದ ಹೋರಾಟಗಳನ್ನು ಮಾಡ್ತೀವಿ ಇನ್ನು ಮುಂದೆ. ಇವತ್ತಿನ ಒಂದು ಹೋರಾಟಕ್ಕೆ ಇಡೀ ನನ್ನ ಸಮುದಾಯ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ. ಬಜೆಟ್ ಸೆಷನ್ ಅಲ್ಲಿ ಕೂಡ SCP TSP ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ರಿ. ನೀವು ಗ್ಯಾರಂಟಿಗಳಿಗೆ ಬಯಸ್ಕೊಳ್ತಾ ಇದ್ರಿ. ಇದು ನಿಮಗೆ ತಾಕತ್ತು, ದಮ್ಮು, ಧೈರ್ಯ ಇದ್ರೆ ಲಿಂಗಾಯತ ಕಮಿಟಿಯಲ್ಲಿರುವಂತಹ ಲಿಂಗಾಯತ ಸಮುದಾಯದಲ್ಲಿರುವಂತಹ ಹಣವನ್ನು ಮುಟ್ಟಿ ನೋಡಿ. ಯಾಕಂದ್ರೆ ದಲಿತರು ಅಂದ್ರೆ ಅಷ್ಟು ಸಣ್ಣತನದಲ್ಲಿ ನೋಡ್ತಾ ಇದ್ರಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಮಾದಿಗರು ನಾವು ಒಂದಾಗಿ ನಿಮ್ಗೆ ಕಲಿಸ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಕಳೆದ ತಾವೇನು ಅಧಿಕಾರಿಗೆ ಬಂದ ನಂತರ ಗ್ಯಾರಂಟಿಗಳಿಗೆ ಅಂತ 25,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇಡೀ ಅಭಿವೃದ್ಧಿ ಕುಂಠಿತ ಆಗಿದೆ. ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ದಿವಾಳಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ಮ SC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗಬೇಕು. ಆಗದೇ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಹಂತವಾಗಿ ಜಿಲ್ಲೆಗಳನ್ನ ಬಂದು ಕಾಲಗಳು ಕೊಡ್ತೀವಿ. ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟಗಳು ಮಾಡ್ತಿದ್ವಿ. ಇವತ್ತು ಸಾಂಕೇತಿಕವಾಗಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನ ನಮ್ಮ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು ತಿರುಲಕ್ ಚಂದರ್ ನಾಯಕತ್ವದಲ್ಲಿ, ಇಡೀ ರಾಜ್ಯ ಸಮಿತಿಯ ನಾಯಕತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಹೋರಾಟ ಇವತ್ತೊಂದಲ್ಲ ಸ್ವಾಮಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ 2 ನಾಲಿಗಿದೆ. ಒಂದು ನಾಲಿಗೆಯಿಂದ ರಾಯಚೂರಲ್ಲಿ ಏನ್ ಹೇಳಿದ್ರಿ, ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳು ತುಂಬುವುದಿಲ್ಲ, ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡುವುದಿಲ್ಲ ಅಂತ ಹೇಳಿದ್ರಿ. ಅಲ್ಲಿಂದ ಇಲ್ಲಿ ಬಂದು ಮತ್ತೆ ನಿಮ್ ಕೆಲಸ ಹಾಗೆ ನೋಟಿಫಿಕೇಶನ್ ಜಾರಿ ಮಾಡಿದ್ರಿ, ಬ್ಯಾಕ್ಲಾಗ್ ಹುದ್ದೆಗಳು ತುಂಬತಾ ಇದ್ರಿ. ನಿಮ್ಗೆ ಮಾನ ಮಾಡಿದ್ರಿಯನ್ರಿ. ಅರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಒಳ ಮೀಸಲಾತಿ ಜಾರಿ ಮಾಡಿದ ನಂತರನೇ ಈ ಒಂದು ಉದ್ಯೋಗಗಳ ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸಿ ಅಂತ ಹೇಳಿದ್ದಾರೆ. ಅರೆ ನಿಮ್ಮ ಮನಸ್ಸು ಬಂದಂಗೆ ಸರ್ಕಾರ ನಡೆಸ್ತಾ ಇದ್ದೀರಾ. ಇವತ್ತು ಮಾದಿಗರ ಶಾಪ ತಟ್ಟಿದ್ರೆ, ಮಾತಂಗಿ ಶಾಪ ತಟ್ಟಿದ್ರೆ ನಿಮ್ಮ ಆಗ್ತದೆ. ಇದು ಸಿದ್ದರಾಮಯ್ಯವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದ್ರೆ 60 ಸಲ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದೀನಿ. ನಾನೇ ಮಾಡೋಣ ಅಂತ ಹೇಳ್ತಾ ಇದ್ರೆ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಇವ್ರಿಗೆ ಅಡ್ಡಿಪಡಿಸ್ತಾರೆ ಅಂತ ನಿಮ್ಗೆ ತಾಕತ್ತು ದಮ್ಮಿದ್ರೆ ಮಾಡಿ ತೋರಿಸ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಇಲ್ಲದೆ ಇದ್ರೆ ಮಾದಿಗರ ಓಟಿಗೆ ನಮ್ಮ ಏರಿಗಾಗಿ ಬರಬೇಡಿ. ನಿಮ್ಗೆ ನಾಶ ಮಾನ ಮರಿದ್ರೆ, ನಿಮ್ಗೆ ಗೌರವ ಇದ್ರೆ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಿ ನಿಮ್ಮ ಗೌರವವನ್ನು ನಿಲ್ಲಿಸ್ಕೊಳ್ಳಿ. ಈ ಒಂದು ಹಯಂದ ನಾಯಕರಂತ ಹೇಳ್ಕೊಳ್ತಾ ಇದ್ರ ಹಯಂದ ನಾಯಕ ನಾಟಕ ಬುಟಾಟಿಕೆ ಕೆಲಸ. ಇವತ್ತು ನಮ್ಮ ಸಚಿವರುಗಳಿಗೆ ಏನು ಸ್ಥಾನಮಾನಗಳು ಕೊಟ್ಟಿದ್ರಿ? ಮಾನ್ಯ ಹಿರಿಯ ಸಚಿವರಾದಂತ KH ಮುನಿಯಪ್ಪ ಸಾಹೇಬರಿಗೆ 6 ಸಚಿವರು ಕೊಟ್ಟು ಎಲ್ಲಾಗ್ತದ್ರಿ ಅಭಿವೃದ್ಧಿ ಕೆಲಸ?
ಇನ್ನೊಬ್ಬ ಆರ್ ಬಿ ತಿಮ್ಮಾಪುರ ಅವರಿಗೆ ಒಂದು ಏನು ಅಬಕಾರಿ ಇಲಾಖೆ ಕೊಟ್ಟು ಆ ಕೆಲಸ ಬರಲಾರಂತ ಖಾತೆಗಳನ್ನ ಕೊಟ್ಟು ಇವತ್ತು ಮಾದಿಗರನ್ನ ತುಳಿಯುವಂತ ಪಕ್ಷ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಕಳೆದ ಬಿಜೆಪಿ ಸರ್ಕಾರ ನಮಗೆ ಹಲವಾರು ಒಳ್ಳೆ ಖಾತೆಗಳನ್ನು ಕೊಟ್ಟು ಕಾರಜೋಳ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು, ಲೋಕೋಪಯೋಗಿ ಸಚಿವ ಸ್ಥಾನ ಕೊಟ್ಟರು. ಆದ್ರೆ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದಲ್ಲಿ ನೋಡಿದ್ರೆ ಮಾದಿಗರಿಗೆ ಮೋಸ ಮಾಡುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ನಾವು ನಿರ್ಭಯವಾಗಿ ಹೇಳ್ತೀವಿ. ಇವತ್ತು ಅದಕ್ಕಾಗಿ ನಾವೆಲ್ಲ ಮಾದಿಗ ಸಮುದಾಯದ ಬಂಧುಗಳು ಇವತ್ತು ಬಿಜೆಪಿ ಪರವಾಗಿ ನಿಲ್ತಾ ಇದೀವಿ. ಬಿಜೆಪಿ ಪಕ್ಷ ನಮ್ಮದಂತ ಹೇಳ್ತಾ ಇಲ್ಲ, ಯಾವ ಪಕ್ಷ ನಮ್ಮ ಪರವಾಗಿ ಕೆಲಸ ಮಾಡ್ತದೆ. ಬಿಜೆಪಿ ಪಕ್ಷ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಮಾತಿನ ಮೇಲೆ ವಿಶ್ವರೂಪ ಬಂದು ಮಾದಿಗರಿಗೆ ಮಂದಕೃಷ್ಣ ಮಾದಿಗಣ್ಣವರಿಗೆ ಮಾತು ಕೊಟ್ಟಿದ ನಂತರನೇ ಇವತ್ತು ಎಸ್ಸಿ ವರ್ಗೀಕರಣ ಆಯಾ ರಾಜ್ಯಗಳಿಗೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಯ್ತು. ಇಲ್ಲದೆ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ 75 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಮಾದಿಗರಿಗೆ ಪ್ರತ್ಯೇಕವಾಗಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಮಾದಿಗರ ತುಳಿಯುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರೇ, ನಾಳೆ ನಡೆಯುವಂತಹ ಬಜೆಟ್ ಸೆಷನ್ ನಲ್ಲಿ ನೀವು ಏನಾದರೂ SCP TSP ಹಣವನ್ನು ಬೇರೆ ಕಾರ್ಯಕ್ರಮಗಳು ಬಳಸ್ಕೊಂಡ್ರೆ ನಿಮ್ಮ ವಿರುದ್ಧ ದಂಗೆ ಹೇಳ್ತೀವಿ, ನಿಮ್ಮ ವಿರುದ್ಧನೇ ಪ್ರತಿಭಟನೆ ಮಾಡ್ತೀವಿ, ನಿಮ್ಮ ವಿರುದ್ಧನೇ ಪೊಲೀಸ್ ಮಧ್ಯದಲ್ಲಿ ನಮಗೂ ನಿಮಗೂ ಯುದ್ಧ ನಡೀತದೆ. ಇದು ಮಾದಿಗರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೇನೆ ಕೂಡಲೇ SC ವರ್ಗೀಕರಣ ಕೂಡ ಜಾರಿ ಮಾಡಲೇಬೇಕು. ಈಗ ನಾಗಮೋಹನ್ ದಾಸ್ ಅವ್ರನ್ನ ಹಠಾವ್ ಮಾಡ್ತಾ ಇದೀವಿ. ನಾಗಮೋಹನ್ ದಾಸ್ ಅವ್ರನ್ನ ನಾವು ಎಲ್ಲಿ ಕೇಳಿಲ್ಲ. ನೀವು ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಂತ ಕೇಳಿದ್ವಿ ಮುಖ್ಯಮಂತ್ರಿ ಸಾಹೇಬ್ರೆ. ಕಾಟಾಚಾರಕ್ಕೆ ಬಂದಿದ್ದಾನೆ ಅಪ್ಪ, ದತ್ತಾಂಶ ಕಲೆಕ್ಟ್ ಯಾಕೆ ಮಾಡಕ್ಕಾಗ್ಲಿಲ್ಲ? 2 ತಿಂಗಳು ನೀವು ಆಫೀಸಲ್ಲಿ ಕೂತ್ಕೊಂಡು 1 ತಿಂಗಳ ಕಾಲಾವಕಾಶ ಎಲ್ಲ ಕೊಡ್ರಪ್ಪ, ಮನೆ ಪತ್ರ ಕೊಡ್ರಪ್ಪ, ನಿಮ್ಮಲ್ಲಿ ಏನೇನು ಕೊಡ್ರಪ್ಪ. ನಮ್ಮ ಹತ್ರ ಏನಿದ್ದಾರೆ ಕೊಳ್ಳಿಕ್ಕೆ ಅಂದ್ರೆ ನಿಮ್ಗೆ ಏನಿದೆ ನೈತಿಕತೆ ನೀವು ಕೂತ್ಕೊಳ್ಳಕ್ಕೆ? ಅದಕ್ಕೆ ನಿಮ್ಮನ್ನ ಹಠಾವ್ ಮಾಡ್ಬೇಕು. ನಾಗಮೋಹನ್ ದಾಸನೇ ನಾವು ಕೇಳಿಲ್ಲ, ನೀವು ಸ್ವಾರ್ಥಕ್ಕೆ ಹಾಕೊಂಡಿದ್ದೀರಾ, ಸ್ವಾರ್ಥಕ್ಕಾಗಿ ನೇಮಿಸಿದ್ದೀರಾ. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಾಗಮೋಹನ್ ದಾಸ್ ನಮ್ಗೆ ಅವಶ್ಯಕತೆ ಇಲ್ಲ, 1 ಮ್ಯಾನ್ ಕಮಿಷನ್ ನಮ್ಗೆ ಅವಶ್ಯಕತೆ ಇಲ್ಲ. ಇವತ್ತು ಮಾದಿಗ ದಂಡವರು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಈಗಾಗಲೇ ಅಂಕೆ ಸಂಖ್ಯೆ ಆಧಾರದ ಮೇಲಿದೆ. ಸದಾಶಿವ ಆಯೋಗ ವರದಿ ಕೊಟ್ಟಂತ ವರದಿ ಇದೆ, ಮಾಧವ ಸ್ವಾಮಿ ಉಪಸಮಿತಿ ಕೊಟ್ಟಂತ ವರದಿ ಇದೆ. ವರದಿ ಆಧಾರದ ಮೇಲೆ ನಮ್ಗೆ ವರ್ಗೀಕರಣ ಮಾಡದೇ ಇದ್ದ ಪಕ್ಷದಲ್ಲೇ ನಿಮ್ಮ ಯೋಜನೆ ದಂಗೆ ಹೇಳ್ತೀವಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ದಂಗೆ ಹೇಳಿ ನಮ್ಮ ಹಕ್ಕನ್ನು ಪಡ್ಕೊಳ್ಳಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಇವತ್ತು ನಾವು ಈ ಆಕ್ರೋಶದಿಂದ ಮಾತನಾಡಕ್ಕೆ ಒಂದೇ ಒಂದು ಕಾರಣ, ಈಗಾಗಲೇ ನಮ್ಮ ನಾಯಕರುಗಳು 12ರಿಂದ 20 ಜನ ನಾಯಕರುಗಳು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನಕ್ಕೆ ಬರುವಂತಹ ಸಂದರ್ಭದಲ್ಲಿ, ಹುಬ್ಳಿ ಸಮಾವೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ 2016ರಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಸತ್ತೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಹಾಗಾಗಿ ಈಗ ಅವರನ್ನು ಮುಂದೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಆಂಧ್ರದಲ್ಲಿರುವಂತಹ ಅಣ್ಣ ತಮ್ಮಂದರು ಸತ್ತೋಗಿದ್ದಾರೆ, ಬೆಂಕಿಯಲ್ಲಿ ಸುಟ್ಕೊಂಡು ಸತ್ತೋಗಿದ್ದಾರೆ. ಅದಕ್ಕಾಗಿ ಈ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ. ಹಾಗಾಗಿ ನಾವು ನಮ್ಮ ಹೋರಾಟ ತೀವ್ರಗೊಳಿಸಿ ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ 1 ದಿನ ಪರ್ಮಿಷನ್ ಕೊಟ್ಟಿರ್ಬೋದು ಸ್ವಾಮಿ, 10 ದಿನಗಳ ಸೆಷನ್ ಮುಗಿಯವರೆಗೂ ಕೂತ್ಕೊಳ್ತೀವಿ. 10 ದಿನಗಳ ಸೆಷನ್ ಮುಗಿಯವರೆಗೂ ಕೂತ್ಕೊಳ್ತೀವಿ. ನಮ್ಮ ಏಕೈಕ ಬೇಡಿಕೆ ಒಳ ಮೀಸಲಾತಿ ಜಾರಿ ಆಗಬೇಕು ಮತ್ತು ಬ್ಯಾಕ್ಲಾಗ್ ಉದ್ಯೋಗಗಳು ತುಂಬಬಾರದು ಮತ್ತು TSP ಹಣವನ್ನು ಕೂಡ ಬೇರೆ ಖಾತೆಗಳಿಗೆ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್, ಜೈ ಮಂದಕೃಷ್ಣಣ್ಣ. ಈ ಹೋರಾಟ ನ್ಯಾಯಯುತವಾಗಿ ಶಾಂತಿಯುತದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕ್ರಾಂತಿಕರ ಹೋರಾಟ ನಡೀಬೇಕಾಗ್ತದೆ. ಎಲ್ರಿಗೂ ನಮಸ್ಕಾರ.